ಅವಾಗ ಇದು ಗೊತ್ತಾಗಿದ ತಕ್ಷಣ ನಾನು ಕಾಲ್ ಮಾಡಿದ ತಕ್ಷಣ ನಮ್ಮ ಟೆನೆಂಟ್ಗಳು ಕಾಲ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟಾಗಿ ಏನು ಮಾಡಬೇಕು ಅಂತ ಕೇಳಿಕೊಂಡು ನಮಗೆ ವಿಚಾರಿಸ್ಕೊಂಡು ಬೆಸ್ಕಾಮರ್ ಯಾರು ಮೀಟ್ ಮಾಡಬೇಕಂತ. ಅವಾಗ ಸಬ್ ಡಿವಿಷನ್ ಆಫೀಸ್ ಇಲ್ಲಿ ಎನ್ನೂರು ಬಂಡೆ ಹತ್ರ ಶಿಫ್ಟ್ ಆಗಿದೆ ಹೊಸದು ಅಂತ ಹೇಳಿ ಕಳಿಸಿದ್ರು ಅವರು. ಅಲ್ಲೋಗಿ ನಮ್ಮ ಹುಡುಗರನ್ನೆಲ್ಲ ಕಳಿಸಿ ಹೋಗಿ ಬಂದು ಬಂದಿದ್ಮೇಲೆ ಅವರು ನಾವು ಕಂಪ್ಲೇಂಟ್ ಮಾಡಿ 10 ಗಂಟೆಗೆ ಕಂಪ್ಲೇಂಟ್ ಮಾಡಿದ್ರು. ಅವ್ರು ಬಂದಿದ್ದು 2 ಗಂಟೆಗೆ ಬಂದರು, 2:30 3 ಗಂಟೆಗೆ ಬಂದರು. 3 ಗಂಟೆಗೆ ಬಂದು ಚೆಕ್ ಮಾಡಿ ಇದು LBS ಫ್ಯೂಸ್ ಏನೋ ಹೋಗಿದೆ, ಆಗ 3 ಫ್ಯೂಸು ಹೋಗಿದೆ, ನೀವು ರೀಪ್ಲೇಸ್ ಮಾಡಬೇಕು, ಇಲ್ಲಾಂದ್ರೆ ಕರೆಂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಈಗ ಆಚೆ ಬರೋಷ್ಟು ಹೇಳ್ದೆ, ಹಂಗೆ ಹೋಗಿದ್ದಾರೆ ವಾಪಸ್. ಕನೆಕ್ಷನ್ ಕೊಟ್ಟಿಲ್ಲ, ಫ್ಯೂಸ್ ತೊಗೊಂಬಂದು ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಟೆನೆಂಟ್ಗಳ ಹತ್ರ ಹೋಗ್ಬಿಟ್ಟಿದ್ದಾರೆ. ಸೊ ಇದು ಫ್ಯೂಸ್ ಕಾಸ್ಟ್ ಒಂದೊಂದು ಬಂದು ಸುಮಾರು 4,000 3,000 ಅಂತ ಹೇಳಿದ್ರು. ನೀವು ತಗೊಂಡು ಇಲ್ಲಿ ಈ ಸ್ಪಾಟಲ್ಲಿ ಸಿಗ್ತದೆ, ಹೋಗಿ ತೊಗೊಂಬಂದ್ರೆ ನಾವು ಹಾಕ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಯಾರು ಲೈನ್ ಮ್ಯಾನ್ ಬಂದವರು ಈ ಥರ ಇನ್ಫಾರ್ಮೇಶನ್ ಕೊಟ್ಟು ನಮ್ಮ ಟೆನೆಂಟ್ಗೆ ಓಟ್ಬಿಟ್ರು. ಆವಾಗ ಏನು ಮಾಡಿದೆ, ಈಗ ಈ ಥರ ಹೇಳ್ಬಿಟ್ಟು ಹೋದ್ರೆ ನಮ್ಗೆ ಏನು ಫ್ಯೂಸ್ ಬಿಚ್ ಕೊಟ್ರು ನಾವು ಹೋಗಿ ತೊಗೊಂಬರ್ಬೇಕು ಅಂತ ಫ್ಯೂಸ್ ಬಿಚ್ ಕೊಡ್ಬೇಕು ಅವರು. ಸೊ ಅದನ್ನೂ ಮಾಡಿಲ್ಲ ಅವರು. ಏನು ಮಾಡಿದೆ, ಈ ಥರ ಸುಮ್ಮನೆ ನೆಗ್ಲಿಜೆನ್ಸಾಗಿ ಹೇಳ್ಬಿಟ್ಟು ಅವ್ರ ಪಾಡ್ಗೆ ಹೋಗ್ಬಿಟ್ಟು ಬಂದು ಚೆಕ್ ಮಾಡ್ಬಿಟ್ಟು ಆವಾಗ ಇಮಿಡಿಯೇಟಾಗಿ ನಾನು ನಮ್ಮ ಸಾಹೇಬ್ರಾದ ಮುನ್ರಾಜ್ ಸರ್ ಅವ್ರಿಗೆ ಕಾಲ್ ಮಾಡಿದ್ವಿ. ಕಾಲ್ ಮಾಡಿ ಕನೆಕ್ಟ್ ಮಾಡಿದ್ವಿ. ಮಾತಾಡಿದ್ಮೇಲೆ ಈ ಥರ ಆಗಿದೆ ಸರ್, ನಿಮ್ಮವ್ರು ಬಂದು ಚೆಕ್ ಮಾಡಿದ್ರಂತೆ, ಏನು ಫ್ಯೂಸ್ ಹೋಗಿದೆ ಅಂತ LBS ಏನು ಅಂದರು, ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿದೆ ನಾನು ಫಸ್ಟು. ಆಮೇಲೆ ಮುನ್ರಾಜ್ ಸರ್ ಅವರು ಡೈರೆಕ್ಟಾಗಿ ನಾನು ಲೈನ್ ತೊಗೊತೀನಿ ಅಂತ ಅವ್ರಿಗೆ ಲೈನ್ ಮ್ಯಾನ್ ಬಂದವ್ರ ನಂಬರ್ ನನ್ನ ಹತ್ರ ಇತ್ತು. ನಾನು ಬೇಕಾ ಸರ್ ಅಂತ ಕೇಳಿದ್ದಕ್ಕೆ ಬೇಡ ನಾನೇ ಕನೆಕ್ಟ್ ಮಾಡ್ತೀನಿ ಇದೆ ಅಂತ ಹೇಳ್ಬಿಟ್ಟು ಮಾತಾಡಿದ್ರು. ಅವರು ಮಾತಾಡಿದ್ದಾಗ ಇಮಿಡಿಯೇಟಾಗಿ ಸುರೇಶ್ ಅಣ್ಣ ಇರಬೇಕು ಅವ್ರ ಹೆಸರು, ಅವ್ರ ಲೈನ್ ಮ್ಯಾನ್ ಬಂದವರು. ಸೊ ಅವ್ರ ಹತ್ರ ಮಾತಾಡ್ಬಿಟ್ಟು ಅವ್ರು ಏನು ಮಾಡಿದ್ರು, ಹೋಗಿ ಫಸ್ಟ್ ನಾನು ಕೇಳಿದೆ ಟ್ರಾನ್ಸ್ಫಾರ್ಮರ್ ಎಷ್ಟು ಹೊಸ ಸರ್ವಿಸ್ ಅಂದ್ಕೊಂಡಿದ್ರು ಅವರು. ಹೊಸ ಸರ್ವಿಸಲ್ಲಿ ನಿಮ್ಮದೇ ಬರ್ತದೆ ಸರ್ ಅಂತ ಹೇಳಿದ್ರು. ಇಲ್ಲ ಸರ್, ಇದು ಸರ್ವಿಸ್ ಆಗಿ 10 ವರ್ಷ ಆಗಿದೆ, ನೋಡಿ ಈ ಥರ ಆಗಿದೆ, ಏನಾಗಿ ಚೆಕ್ ಮಾಡಬೇಕಲ್ಲ ಸರ್ ಅಂತ ಹೇಳಿದಕ್ಕೆ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಲೈನ್ ಮ್ಯಾನ್ ಅವ್ರು ಕನೆಕ್ಟ್ ಮಾಡಿ ಇಮಿಡಿಯೇಟಾಗಿ ಅಲ್ಲಿ ಹೋಗಿ ಸ್ಪಾಟ್ ಚೆಕ್ ಮಾಡಿ, ಅದು ಬೇರೆ ಆ TCಯಿಂದ ಬೇರೆ ಕಡೆ ಟ್ರಾನ್ಸ್ಫಾರ್ಮರ್ ಲೈನ್ ಹೋಗಿದೆಯಾ ಇಲ್ಲ ಆ ಬಿಲ್ಡಿಂಗ್ ಮಾತ್ರ ಇದೆಯಾ ಅಂತ ಚೆಕ್ ಮಾಡಿ ನನಗೆ ಹೇಳಕ್ಕೆ ಹೇಳಿದ್ರು. ಆವಾಗ ಅವ್ರು ಚೆಕ್ ಮಾಡಿದ್ರು, ಇಲ್ಲ ಸರ್ ಅದು ಬರೀ ಆ ಬಿಲ್ಡಿಂಗ್ ಮಾತ್ರ ಟ್ರಾನ್ಸ್ಫಾರ್ಮರ್ ಇದೆ, ಲೈನ್ ಅದು ಡೈವರ್ಟ್ ಆಗಿಲ್ಲ ಬೇರೆ ಕಡೆಯಲ್ಲ. ಆವಾಗ ಅದು ನಮಗೆ ಬರಲ್ಲ ಅಂತ ಸರ್ ಅಂದರು. ಸರ್ ಇದು ಹೊಸದಾದರೆ ನೀವು ಹೇಳಿದ ಪ್ರಕಾರ 1 ವರ್ಷ 2 ವರ್ಷ ನನ್ನ ಲೆಕ್ಕಾಚಾರ ನಾನು ಮಾಡ್ಕೊತೀನಿ ಅಂತ ಹೇಳಿದ್ದು. ಇವಾಗ ಇದು ನಿಮ್ಗೆ 2 ವರ್ಷ 1 ವರ್ಷ ಆಗಿದ್ಮೇಲೆ ನಮಗೆ ಬೆಸ್ಕಾಮ್ ಸೇರ್ತದೆ ಅಂತ ನೀವೇ ಹೇಳಿದಿರಿ. ನಾಳೆ ನಾನು ಇಲ್ಲಿಂದ ಕನೆಕ್ಟ್ ಮಾಡಿದ್ರು ಯಾರು ಅಬ್ಜೆಕ್ಷನ್ ಮಾಡೋಂಗಿಲ್ಲ, ಇದು ನಮ್ಗೆ ಬೆಸ್ಕಾಮ್ ಸೇರಿದ ಪ್ರಾಪರ್ಟಿ ಅಂತ ಲೆಕ್ಕ ನೀವು ಹೇಳಿರೋದು. ಸೊ ಅದಕ್ಕೆ ಇದು ಹೋದರೆ ನೀವೇ ತಾನೆ ಸರ್ ಮೇಂಟೈನ್ ಮಾಡಬೇಕು ಅಂತ ನಾನು ಬೆಸ್ಕಾಮರ್ಗೆ ನಾನು ಹೇಳಿದೆ. ಯಾರು ನಮ್ಮ ಮುನ್ರಾಜ್ ಸರ್ ಅವ್ರಿಗೆ AEಗೆ ಇನ್ಫಾರ್ಮ್ ಮಾಡಿದೆ. ನಾನು ಇನ್ಫಾರ್ಮ್ ಮಾಡಿದ ತಕ್ಷಣ ಅವ್ರೇನಂದ್ರು, ಇಲ್ಲ ಅದು ನಮಗೆ ಬರೋಲ್ಲ ಸರ್, ನಮ್ದು ಏನಿದು LBS ಆ ಫ್ಯೂಸ್ ಎಲ್ಲ ನಮಗೆ ಬರೋಲ್ಲ, ಏನಿದು ಅದು ಬಿಟ್ಟು ಬೇರೆ ಏನಿದ್ರು ನಾವು ಮಾಡ್ತೀವಿ ಸರ್, ಅದು ನಮಗೆ ಬರೋಲ್ಲ, ನಮ್ಮ ಇದಕ್ಕೂ ಬರೋಲ್ಲ, ಸ್ಟಾಕು ಇಲ್ಲ, ಅದು ನಮ್ಗೆ ಸಪ್ಲೈನೂ ಇಲ್ಲ, ಅದು ನೀವೇ ತಂದು ಕೊಡಬೇಕು ಅಂತ ಹೇಳಿದ್ರು. ಇದು ಹೆಂಗೆ ಸರ್, ಅವತ್ತೊಂದು ಹೇಳಿದ್ರೆ ಇವತ್ತೊಂದು ಹಿಂಗೆ ಹೇಳ್ತಿರಲ್ಲ ಸರ್, ಯಾರು ಸರ್ ನಂಬೋದು? ನಾವು ಈ ಕಸ್ಟಮರ್ ಆಗಿ ನಿಮ್ಮ ಹತ್ರ ನೀವು ಹೇಳಿದ್ದಲ್ಲ ನಾವು ಒಪ್ಕೊಂಡು ಮಾಡ್ತೀವಿ, ಎಲ್ಲ ಪೇಪರ್ಗೂ ನಾವು ಸೈನ್ ಮಾಡ್ತೀವಿ. ಆ ಥರ ಇವ್ರುಗಳನ್ನ ಹೇಳಿದಾಗ ಪೇಪರ್ಸಲ್ಲಿ ಈ ಥರ ಸೈನ್ ಮಾಡಿಕೊಟ್ರೆ ನಮಗೆ ಈ ಟ್ರಾನ್ಸ್ಫಾರ್ಮರ್ ಕೊಡ್ತಾರೆ ಅಂತ ಹೇಳಿದ್ರು, ಮಾಡಿಕೊಟ್ಟಿದ್ವಿ. ಇದರಲ್ಲಿ LBS ಇಲ್ಲ, ಅದು ಹೋದ್ರು ಇಲ್ಲ ಅಂತ ನಮಗೆ ಪರ್ಟಿಕ್ಯುಲರ್ ಅವತ್ತು ಏನು ಹೇಳುವಿಲ್ಲ, ಮಾಡುವಿಲ್ಲ. ಇವಾಗ ಸಡನ್ನಾಗಿ ಬಂದು ನೀವು ಈ ಥರ ಇಲ್ಲ, ಇದು ನಮಗೆ ಇನ್ಚಾರ್ಜ್ ಬರೋಲ್ಲ ಸರಿ, ಏಕ್ದಮ್ ಅಂತ ಹೇಳ್ತಾ ಇದ್ದೀರಾ. ಸರಿ ಎಷ್ಟಾಗ್ತದೆ ಸರ್ ಒಂದೊಂದು ಅಂದರೆ 4,000 3,000 ಸಾವಿರ ಆಗ್ಬೋದು ಲೆಕ್ಕಾಚಾರ ಹೇಳ್ತಾರೆ. ನಮ್ಮ ನಮ್ಮ ಲೈನ್ ಮೇಲೆ ಅವ್ರು ಹೇಳಿದ್ರೆ ಅವ್ರು ಹೇಳ್ತಾರೆ, ನೀವು ಅಲ್ಲಿ ಹೋಗಿ ತೊಗೊಂಬಂದು ಕೊಟ್ಟರೆ ಅವ್ರು ರೀಪ್ಲೇಸ್ ಮಾಡ್ತಾರೆ ಅಂತ ಹೇಳಿದ್ರು. ಹೌದಾ ಸರ್ ಅಂತ, ಸರಿ ಆಯ್ತು, ನಾನು ಬೇರೆ AW ಅವ್ರ ಮಾತಾಡ್ಬೋದಾ ಅಂತ ಹೇಳಿದೆ. ಮಾತಾಡಿ ಏನು ತೊಂದರೆ, ನಮ್ಮ ಕೈಲಿ ಇರೋದು ಇಷ್ಟೇ ಅಂತ ಲಿಮಿಟ್ಸ್ ಅಂತ ಅವ್ರು ಹೇಳಿದ್ರು. ಆವಾಗ ಏನು ಮಾಡಿ ಇಮಿಡಿಯೇಟಾಗಿ ನಾನು ಅದಕ್ಕೆ ನಮ್ಮ ಡಿವಿಷನ್ ಬರೋ AW ಅವ್ರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತಾಡಿದ್ದೀರಾ. ಓಕೆ, ಓವರ್ ಆಲ್ ಆಗಿ ನಿಮಗೆ ಒಂದು 10 ಗಂಟೆಗೆ ಹೋದಂತ ಕರೆಂಟು ಸಂಜೆ 5 ಆದ್ರೂ ನಿಮ್ಗೆ ಕರೆಂಟ್ ಸಿಕ್ಕಿಲ್ಲ, ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆಂಟ್ ತಗೊಂಡ್ರಿ ಸರ್? ಅವಾಗ ಇಮಿಡಿಯೇಟ್ ಇಲ್ಲ ಸರ್ ಮುನ್ರಾಜ್ ಅವರೇ ನೋಡ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಲೈನ್ ಮ್ಯಾನ್ ಅವ್ರು ಕಳ್ಸಿಕೊಟ್ರು. ನೋಡ್ಬಿಟ್ಟು ಅಟ್ಲೀಸ್ಟ್ ನಾನು ಯಾವಾಗ ಅವ್ರಿಗೆ ಈ ಥರ ಇದೇ ಪ್ರಾಬ್ಲಮ್ ಇದೆ, ನಾನು AW ಅವ್ರಿಗೆ ಮಾತಾಡ್ತೀನಿ ಅಂತ ತಕ್ಷಣ ಅದು ಇಮಿಡಿಯೇಟ್ ಟೆಂಪ್ರರಿ ಕನೆಕ್ಟ್ ಮಾಡಿಕೊಡಿ ಅವ್ರಿಗೆ, ಮಿಕ್ಕಿದ ಆಮೇಲೆ ಫ್ಯೂಸ್ ತಂದು ಕೊಟ್ಟಾಗ ರೀಪ್ಲೇಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಅಷ್ಟಲ್ಲಿ ನಾನು ಬರೋಷ್ಟರಲ್ಲಿ ಅವ್ರು ಏನು ಮಾಡಿ ಫ್ಯೂಸೂ ಬಿಚ್ಕೊಟ್ಟಿಲ್ಲ ನಮಗೆ ಯಾವ ಥರ ಗೊತ್ತಾಗ್ತದೆ LBS ಫ್ಯೂಸ್ ಅದು ನಮ್ಗೆ ಏನು ಗೊತ್ತು, ಕಸ್ಟಮರ್ಗೆ ಅದ್ರ ವಿಷಯ ಏನೂ ಗೊತ್ತಿಲ್ಲ, A to P ಏನು ಗೊತ್ತಿಲ್ಲ, ತಂದು ಕೊಟ್ಟಿಲ್ಲ. ಅವ್ರು ಏನು ಮಾಡಿದ್ರು ಹಂಗೆ ಡೈರೆಕ್ಟಾಗಿ ಅದು ಏನೋ ಲೂಪಲ್ಲಿ ಹಾಕಿ ಏನು ಮಾಡಿ ಟೈಟ್ ಮಾಡಿ ಕನೆಕ್ಟ್ ಸಪ್ಲೈ ಮಾಡಿಕೊಟ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ನಾನು ಅಷ್ಟೊಳಗೆ ನಾನು AW ಅವ್ರಿಗೆ ಕಾಲ್ ಮಾಡಿ ಮಾತಾಡಿದೆ, ಈ ಥರ ಸರ್ಗೆ ಇನ್ಫಾರ್ಮ್ ಮಾಡಿದೆ, ಅವ್ರು ಈ ಥರ ಹೇಳ್ತಾ ಇದ್ದಾರೆ, ಹೆಂಗೆ ಸರ್ ಇದು ಯಾವ ಲೆಕ್ಕಾಚಾರ, ನಾವು ಎಲ್ಲ ಮೇಂಟೆನೆನ್ಸು ಕಟ್ಟಬೇಕು ಅಂತೀರಾ, ಮಿನಿಮಮ್ಮು ಕಟ್ಟಬೇಕು ಅಂತೀರಾ, ನಾವು ಖಾಲಿ ಇದ್ರೂ ಕಟ್ಟಬೇಕು, ಇಲ್ಲ ಅಂದ್ರೂ ಕಟ್ಟಲೇಬೇಕು, ಒಂದು ತಿಂಗಳು ಬಿಟ್ಟರು ಬಿಲ್ಗಳು ಕಟ್ ಮಾಡಕ್ಕೆ ಬರ್ತೀರಾ ನೀವು, ಈ ಎಲ್ಲ ಕಡೆಯಿಂದ ನಮ್ಗೆ ತೊಂದರೆನೇ. ಬಟ್ ನಮಗೆ ಸಪೋರ್ಟಿ ನಿಮ್ಮ ಕಡೆಯಿಂದ ಸಪೋರ್ಟಿ ಏನು ಸಿಗ್ತಾ ಇಲ್ವಲ್ಲ, ನಾವು ಇಷ್ಟು ಬೆಸ್ಕಾಮ್ ಪೇಮೆಂಟ್ ಮಾಡಿದ್ರು ನಿಮ್ದು ಯಾವುದು ಉಳಿತಾಯ ಉಳಿಸ್ಕೊಂಡೆ ನೀವು ಅಡಿಷ್ನಲ್ ಚಾರ್ಜ್ ಅಂತ ಹಾಕ್ತೀರಾ, ಡೆಪಾಸಿಟ್ ಚಾರ್ಜ್ ಅಂತ ಹಾಕ್ತೀರಾ, ನಾವು ಏನು ಕೇಳಿದ್ರು ಒಂದಕ್ಕೂ 2ಕ್ಕೆ ಇದೇ ಇರ್ತದೆ ಆನ್ಸರ್ ಅವ್ರ ಹತ್ರ. ನಾವೇನು
ಇದು ಕನ್ನಡಿಗನ ಧ್ವನಿ.